ನಮ್ಮ ಹುಡುಗ ಆಗ್ಲೇ ನಮ್ಮನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಬಿಟ್ಟ. ಎರಡು ದಿನ ಡೆಲ್ಲಿಲಿ ಒಟ್ಟಿಗೆ ಇದ್ದು ಇವಾಗ ತಾನೇ ನಮ್ಮ ಮನೆಗೆ ವಾಪಸ್ ಬಂದಿದ್ದೀವಿ. ಆಗ್ಲೇ ನನ್ನ ನೆನಪಾಗಿ ಹೋಯ್ತಾ ಇದ್ದವ್ರೆ. ಹಲೋ ರೌಡಿ ಬೇಬಿ, ಇದು ದೊರೆ ಅಲ್ಲ, ದೊರೆದು ಪೂರ ಕಾಂದ ಕಣ್ಣು ಬಾಯಿ ಬಿಟ್ಕೊಂಡು ಫೋನ್ ಸುತ್ತಾನೆ ಇದೆ. ನನ್ನ ಹುಡುಗ ದೊಡ್ಡ ಇಂಥ ಒಂದು ಕೆಲಸ ಆಗ್ತಿದೆ ಅಂತ ನನಗೆ ಸಣ್ಣ ಕ್ಲೂ ಕೂಡ ಕೊಟ್ಟಿಲ್ಲ. ಅವನೇ ಕಾಲ್ ಮಾಡಿದಾನ ಅನ್ಕೊಂಡು ಹಾಗ ಅಂದ್ಬಿಟ್ಟೆ. ಪರವಾಗಿಲ್ಲ ಬಿಡು, ನಿಂಗೆ ಇವಾಗ ಒಂದು ಸರ್ಪ್ರೈಸ್ ಇದೆ, ಸರಿಯಾಗಿ ಕೇಳಿಸ್ಕೊ. ರೆಡಿ? ನಮ್ಮ ಸಿಸ್ಟರ್ ಇಲ್ಲಿ ರೂಮ್ ಸೇರ್ಕೊಂಡಿದ್ರೆ ಇವರೆಲ್ಲ ಇಲ್ಲಿ ಹಬ್ಬ ಮಾಡ್ತಾವ್ರೆ. ಮೊದಲು ಈ ವಿಷಯನ ನಮ್ಮ ಸಿಸ್ಟರ್ಗೆ ಹೇಳ್ಬೇಕು. ಅಣ್ಣ, ಈ ಅಮ್ಮಗೆ ಹೇಗೆ ಪ್ರಪೋಸ್ ಮಾಡ್ದೆ? ಅವಳಿಗೆ ನೀನ್ ಪ್ರಪೋಸ್ ಮಾಡ್ತೀಯ ಅಂತ ಗೊತ್ತಿತ್ತಾ? ಅವ್ಳು ಫುಲ್ ಎಕ್ಸೈಟ್ ಆಗಿದ್ಲು ಅನ್ಸುತ್ತೆ ಅಲ್ಲ? ಅಲ್ಲೇ ಫುಲ್ ಕುಂಡಾಡಿರ್ಬೇಕು ಅಲ್ವಾ? ಕಾಮ್ ಡೌನ್, ರಿಲ್ಯಾಕ್ಸ್. ಯಾಕೆಲ್ಲ ಒಂದೇ ಹೊಸಲ್ಲಿ ಕೇಳ್ತಿದ್ಯಾ? ಅಲ್ಲಿ ಏನಾಯ್ತು ಅಂತ ಕ್ಲಿಯರ್ ಆಗಿ ಹೇಳೋವರೆಗೂ ನಿನ್ ಸಮಾಧಾನ ಆಗಲ್ಲ. ಸೆಕೆಂಡ್ ಬೈ ಸೆಕೆಂಡ್ ಅಲ್ಲಿ ಏನಾಯ್ತು ಅಂತ ಎಕ್ಸ್ಪ್ಲೇನ್ ಮಾಡು. ನಿನ್ ಬಾಯಲ್ಲಿ ಅದನ್ನ ಕೇಳ್ಬೇಕು ಅಂತ ಸಖತ್ ಆಸೆ ಆಗ್ತಾ ಇದೆ. ಅವ್ರೆ, ನಾವು ನಮ್ಮ ರೂಮಲ್ಲಿ ಇಲ್ಲ. ಗೊತ್ತು, ಆದ್ರೆ ನಾನು ನನ್ನ ಹೆಂಡತಿ ಜೊತೆ ಇದ್ದೀನಲ್ಲ. ಒಂದ್ ಹೇಳಿದ್ರೆ ಇನ್ನೊಂದು ಹೇಳ್ತೀರಾ ಅಲ್ವಾ? ಸರಿ, ನಾನೊಂದು ಕೇಳ್ತೀನಿ, ಅದಕ್ಕೆ ಪ್ರಾಮಾಣಿಕವಾಗಿ ಆನ್ಸರ್ ಮಾಡ್ತೀರಾ? ನಿಮ್ಗೆ ನನ್ನ ಮೇಲೆ ನಂಬಿಕೆ ಇದ್ರೆ ಹೇಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ರೀ ಹೆಂಡತಿ, ನಾನು ನಿಮ್ಮನ್ನ ತಾಜ್ ಮಹಲ್ಗೆ ಕರ್ಕೊಂಡೋಗಿಲ್ಲ ಅನ್ನೋದು ಬೇಜಾರಿದೆಯಾ ನಿಮಗೆ? ಖಂಡಿತ ಇಲ್ಲ. ಚೂರು ಇಲ್ವಾ? ಚೂರ್ ಅಂದ್ರೆ ಚೂರು ಇಲ್ಲ. ಹೌದಾ? ಅದೇಗೆ ಸಾಧ್ಯ? ಹೇಗಂದ್ರೆ ನೀವು ಹೋಗಿರೋ ಉದ್ದೇಶ ಆಗಿತ್ತಲ್ವಾ? ಅಂದ್ರೆ ನೀವು ಒಬ್ಬರೇ ಹೋಗಿದ್ರಿಂದಾನೇ ನಿಮಗೆ ಟೈಮ್ ಸಿಕ್ತು. ಆ ಟೈಮಿಂದಾನೇ ನೀವು ಬಾವ ಮತ್ತೆ ಅಮ್ಮನ ಒಂದ್ ಮಾಡೋಕ್ಕಾಗಿದ್ದು. ನಾನೇನಾದ್ರೂ ನಿಮ್ಮ ಜೊತೆ ಇದ್ಬಿಟ್ಟಿದ್ದಿದ್ರೆ ಏನ್ರಿ ಹೆಂಡತಿ? ಏನಿಲ್ಲ ಬಿಡಿ. ಏನು ಇಲ್ಲ ಅಂದ್ರೆ ಇಷ್ಟೊಂದೆಲ್ಲ ಹೇಳ್ತಿದ್ರಾ? ಪ್ಲೀಸ್ ಹೇಳಿ ಹೇಳಿ ಹೇಳಿ. ಇಲ್ಲಪ್ಪ, ನಂಗೆ ನಾಚಿಕೆ ಆಗುತ್ತೆ. ನೀವು ನಾಚ್ಕೊಳ್ಳೋದು ನೋಡಿದ್ರೆ ನನಗೆ ಗೊತ್ತಾಯ್ತು ಬಿಡಿ. ಏನ್ ಗೊತ್ತಾಯ್ತು? ನೀವೇನಾದ್ರೂ ನಮ್ಮ ಜೊತೆ ಬಂದಿದ್ರೆ ನಾನು ಇದೇ ತರ ನಿಮ್ ಸೆರಗಿಡ್ಕೊಂಡು ನಿಮ್ ಸುತ್ತ ರೂಮಲ್ಲೇ ಇರ್ತಿದ್ದೆ. ಅಗ್ರಜನ್ ಪ್ರಪೋಸಲ್ ಟ್ರಿಪ್ಪು ನಮ್ಮ ಹನಿಮೂನ್ ಟ್ರಿಪ್ ಆಗಿರೋದು. ಸಿಸ್ಟರ್ ಪೊಕ್ಕಳು ಸಾಯಿ. ಅದೇ ವೇದಾತ್ ಬರ್ತಾವನೆ. ಅವ್ನು ಬರೋ ಜೋಶ್ ನೋಡಿದ್ರೆ ಅವ್ನು ಯಾವುದೋ ಮಹಾ ಯುದ್ಧ ಗೆದ್ದು ಬಂದಂಗೆ ಬರ್ತಾವನೆ. ನೀನು ಯಾವ ಹುಡುಗಿರ್ ಸವಾಸ ಮಾಡಬಾರ್ದು ಅಂತ ಅವನು ಬೆಳೆಸ್ತೇ ತಾನೆ. ಅದಕ್ಕೆಲ್ಲ ಮಿಟ್ಕಲಾಡಿ ಬೆಂಕಿ ಹಾಕ್ಬಿಟ್ಟವಳೆ. ನಾವೇನು ಆಗಬಾರ್ದು ಅಂದ್ಕೊಂಡಿದ್ವೋ ಅದೇ ನಡೀತದೆ. ಕೋಪದಲ್ಲಿದ್ದೀನಿ. ತಲೆ ಕೆಡ್ಸಿದ್ರೆ ಅವನಿಗಿಂತ ಮುಂಚೆ ನಿನ್ನ
ಈಗಲಾದರೂ ಎಲ್ಲವನ್ನೂ ರಿವೀಲ್ ಮಾಡಬೇಕು. ಅದಕ್ಕೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಅಮ್ಮ ಒಪ್ಕೊಂಡ್ರೆ ಅವ್ರ ಮೂಡ್ ನೋಡಿ ಎಂಗೇಜ್ಮೆಂಟ್ ಯಾವಾಗ ಇಟ್ಕೊಳ್ಳೋದು ಅಂತ ಡಿಸ್ಕಸ್ ಮಾಡಬೇಕು. ಅಣ್ಣ ಒಂದು ನಿಮಿಷ. ವೇದಾಂತ್, ನೀನು ಆಗ್ರಾದಲ್ಲಿ ಅಮೂಲ್ಯಕ್ಕೆ ಪ್ರಪೋಸ್ ಮಾಡಿರೋ ವಿಚಾರ ಸುಹಾಸಿನಿಗೆ ಗೊತ್ತಾಗಿದೆ. ನನ್ನ ಪ್ರಕಾರ ಹನಿಮೂನ್ ಜಾಗಕ್ಕಿಂತ ಜನ ಮುಖ್ಯ. ನಾವು ಎಲ್ಲೇ ಇದ್ರೂ ಹನಿಮೂನೇ ಅಲ್ವಾ ಹೆಂಡ್ತಿ? ಆರ್ತಿ, ಅದು ಆದ್ಯಾಗೆ ಉಪ್ಪಿನಕಾಯಿ ತುಂಬ ಇಷ್ಟ, ಕೊಡೋಣ ಅಂತ ಬಂದೆ. ಏನ್ರಿ ಹೆಂಡ್ತಿ, ನಿಮ್ಮ ಅಮ್ಮಂಗೆ ಈ ಏಜಲ್ಲೂ ನಿಮ್ಗಿಂತ ಜಾಸ್ತಿ ನಾಚಿಕೆ ಅಲ್ಲ? ಅದಕ್ಕೆ ಹೇಳಿದ್ದು, ಇದು ನಮ್ಮ ರೂಮ್ ಅಲ್ಲ, ನೀವು ಸ್ವಲ್ಪ ಸುಮ್ಮನೆ ಇರಿ ಅಂತ. ಕರೆಕ್ಟ್ ರೀ. ನಿಮ್ಮ ತವ್ರ ಮನೆಯಲ್ಲಿ ನಮಗೆ ರೊಮ್ಯಾನ್ಸಿಗೆ ಜಾಗನೇ ಇಲ್ಲ. ಬನ್ನಿ ಬೇಗ ನಮ್ಮ ಮನೆಗೆ ಹೋಗೋಣ. ಅವಳಿಗೆ ನಾನು ಪ್ರಪೋಸ್ ಮಾಡ್ತೀನಿ ಅಂತಾನೆ ಗೊತ್ತಿರಲಿಲ್ಲ. ಅವಳನ್ನ ತಾಜ್ ಮಹಲ್ ಮುಂದೆ ನಿಲ್ಸಿ when I went on my knees, ಅವಳ ಕಣ್ಣಲ್ಲಿ ಆಶ್ಚರ್ಯ ನೋಡಿದೆ. ಅವಳಿಗೆ ಅದನ್ನ ನಂಬೋದಿಕ್ಕೆ ಆಗ್ತಾನೆ ಇರಲಿಲ್ಲ. ಎಸ್, ಶಿ ವಾಸ್ ರಿಯಲಿ ಎಕ್ಸೈಟೆಡ್. ಇರು, ಮೊದಲು ನಾನು ಇದನ್ನ ಅಮ್ಮನಿಗೆ ತಿಳಿಸ್ಬೇಕು. ಅಣ್ಣ ಇವಾಗಲೇ ಹೇಳ್ತೀಯಾ? ಇನ್ಯಾವಾಗ ಹೇಳಬೇಕು? ಈಗ ಆಲ್ರೆಡಿ ಲೇಟ್ ಆಗಿದೆ. ಅದ್ಯಾ ನಾನು ಈಗಲೂ ವಿಷಯ ತಿಳಿಸಿಲ್ಲ ಅಂದ್ರೆ ತಪ್ಪಾಗುತ್ತಲ್ವಾ? ಇದನ್ನು ಅವರಿಂದ ಮುಚ್ಚಿಡ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಲ್ಲದೆ ಇದ್ರು ಅದು ಅದೇ ಥರನೇ ಆಗ್ತದೆ. ಅದಕ್ಕೆ ಈಗಲಾದರೂ ಎಲ್ಲವನ್ನೂ ರಿವೀಲ್ ಮಾಡಬೇಕು. ಅದಕ್ಕೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಅಮ್ಮ ಒಪ್ಕೊಂಡ್ರೆ ಅವ್ರ ಮೂಡ್ ನೋಡಿ ಎಂಗೇಜ್ಮೆಂಟ್ ಯಾವಾಗ ಇಟ್ಕೊಳ್ಳೋದು ಅಂತ ಡಿಸ್ಕಸ್ ಮಾಡಬೇಕು. ಅಣ್ಣ ಒಂದು ನಿಮಿಷ. ವೇದಾಂತ್, ನೀನು ಆಗ್ರಾದಲ್ಲಿ ಅಮೂಲ್ಯಕ್ಕೆ ಪ್ರಪೋಸ್ ಮಾಡಿರೋ ವಿಚಾರ ಸುಹಾಸಿನಿಗೆ ಗೊತ್ತಾಗಿದೆ.